ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು IVF ಟ್ರೀಟ್ಮೆಂಟ್ ಮಾಡಿಸಿದ್ದು ಆ ಒಂದು IVFನಲ್ಲಿ ಭ್ರೂಣ ವರ್ಗಾವಣೆಯಾದ ನಂತರ ಒಂದು ವೇಳೆ ನಿಮಗೆ IVF ಸಕ್ಸಸ್ ಆದರೆ ಪ್ರೆಗ್ನೆನ್ಸಿಯ ಆರಂಭಿಕ ಲಕ್ಷಣವಾಗಿ ಯಾವುದೆಲ್ಲ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಯಾರಿಗೆಲ್ಲ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಪ್ರೈಮರಿಯಾಗಿ ಯಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟರೂ ಅವರಿಗೆ ಕನ್ಸೀವ್ ಆಗೋದಿಲ್ಲವೋ ಅಂಥವರಿಗೆ ಕೊನೆಯ ಹಂತವಾಗಿ IVF ಮಾಡಲಿಕ್ಕೆ ಡಾಕ್ಟರ್ ಹೇಳ್ತಾರೆ. ಪೋಷಕರಾಗಲು ಕನಸು ಕಾಣುವ ಅನೇಕ ದಂಪತಿಗಳಿಗೆ IVF ಒಂದು ವರದಾನವಾಗಿದೆ. ಈ ಒಂದು IVFನ ಪಯಣವು ನಿಮಗೆ ಉತ್ಸಾಹ, ಆತಂಕ, ಭರವಸೆ ಮತ್ತು ಕೆಲವೊಮ್ಮೆ ಭಯವನ್ನು ತರಬಹುದು. ಇದಕ್ಕೆ ತುಂಬ ಸಮಯ, ಹಣ ಮತ್ತು ಭಾವನೆಗಳನ್ನು ಹೂಡಿಕೆ ಮಾಡಿದ ನಂತರ ಗರ್ಭಧಾರಣೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಮೊದಲೇ IVF ಚಕ್ರವು ಯಶಸ್ವಿಯಾಗಿದೆಯೇ ಎಂದು ಆಶ್ಚರ್ಯಪಡುವುದು ಸಹಜವಾಗಿದೆ. ರಕ್ತ ಪರೀಕ್ಷೆಯು ಮಾತ್ರ ಗರ್ಭಧಾರಣೆಯನ್ನು ದೃಢೀಕರಿಸಬಹುದಾದರೂ ಕೆಲವೊಂದು ಆರಂಭಿಕ ಗರ್ಭಧಾರಣೆಯ ಚಿಹ್ನೆಗಳು ನಿಮಗೆ IVF ಸಕ್ಸಸ್ ಆಗಿದೆ ಅಂಥೇಳಿ ಸುಳಿವು ನೀಡುತ್ತೆ. ಇವಾಗ ನಿಮ್ಮ IVFನಲ್ಲಿ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳನ್ನು ನೋಡೋಕ್ಕಿಂತ ಮುಂಚೆ IVF ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ರಫಾಗಿ ನೋಡ್ತಾ ಹೋಗೋದಾದರೆ, IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ, ಇದರಲ್ಲಿ ನಿಮ್ಮ ಅಂಡಾಶಯದಿಂದ ಮೊಟ್ಟೆಗಳನ್ನು ತೆಗೆದುಕೊಂಡು ಪ್ರಯೋಗಾಲಯದಲ್ಲಿ ವೀರ್ಯದಿಂದ ಫಲವತ್ತಾಗಿಸುವ ಪ್ರಕ್ರಿಯೆಯಾಗಿದೆ. ಭ್ರೂಣವು ರೂಪುಗೊಂಡ ನಂತರ ಅದನ್ನು ನಿಮ್ಮ ಗರ್ಭಾಶಯದ ಒಳಗಡೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ವರ್ಗಾಯಿಸಲಾಗುತ್ತೆ. ಅದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಹಿಂದಿನ ವಿಡಿಯೋಗಳಲ್ಲಿ IVF ಅಂದರೆ ಏನು, ಅದನ್ನು ಯಾವ ರೀತಿ ಮಾಡಲಾಗುತ್ತೆ ಅನ್ನೋದನ್ನು ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗಿ ಬೇಕಾದರೆ ಅದನ್ನು ಚೆಕ್ ಮಾಡ್ಕೋಬೋದು. ಭ್ರೂಣವು ವರ್ಗಾವಣೆಯಾದ ನಂತರ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಸುಮಾರು 10 ರಿಂದ 14 ದಿನಗಳ ತನಕ ನೀವು ಕಾಯಬೇಕಾಗತ್ತೆ. ಈ ಸಮಯವನ್ನು ಸಾಮಾನ್ಯವಾಗಿ 2 ವಾರಗಳ ಕಾಯುವಿಕೆ ಎಂದು ಕರೆಯುತ್ತೇವೆ. ಇದು ಭಾವನಾತ್ಮಕವಾಗಿ ಅತ್ಯಂತ ಸವಾಲಿನ ಅವಧಿಗಳಲ್ಲಿ ಒಂದಾಗಿರಬಹುದು. ಈ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ದೇಹವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ, ಗರ್ಭಧಾರಣೆಯ ಚಿಹ್ನೆಯನ್ನು ಕಂಡುಹಿಡಿಯಲು ಆಶಿಸುತ್ತಾರೆ. ಇವಾಗ ಒಂದು ವೇಳೆ ನಿಮಗೆ IVF ಸಕ್ಸಸ್ ಆದರೆ ಯಾವೆಲ್ಲ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ಮಹಿಳೆಯ ದೇಹವು ವಿಭಿನ್ನವಾಗಿದ್ದರೂ ಕೆಲವು ಸಾಮಾನ್ಯ ಚಿಹ್ನೆಗಳು ನಿಮ್ಮ IVF ಚಕ್ರವು ಯಶಸ್ವಿಯಾಗಿದೆ ಅಂತ ಹೇಳಿ ಸೂಚಿಸುತ್ತೆ. ಅವುಗಳನ್ನು ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಕೆಳಹೊಟ್ಟೆಯಲ್ಲಿ ಒಂದು ರೀತಿ ಸೌಮ್ಯವಾದ ಸೆಳೆತ ಮತ್ತು ರಕ್ತಸ್ರಾವದ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಒಂಥರ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಭ್ರೂಣವು ವರ್ಗಾವಣೆಯ ಕೆಲವು ದಿನಗಳ ನಂತರ ಸಂಭವಿಸುತ್ತೆ. ಭ್ರೂಣವು ಗರ್ಭಾಶಯದ ಒಳಪದರಕ್ಕೆ ಅಂಟಿಕೊಂಡಾಗ ಸಂಭವಿಸಬಹುದು. ಇದನ್ನು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಎಂಬುದು ನೋಡಲಿಕ್ಕೆ ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಕೆಲವು ಗಂಟೆ ಇರ್ಬೋದು, 1 ಗಂಟೆ ಇರ್ಬೋದು, ಮತ್ತು ಕೆಲವರಿಗೆ 1 ಅಥವಾ 2 ದಿನ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ ಸ್ತನಗಳಲ್ಲಿ ಬದಲಾವಣೆ. ಹಾರ್ಮೋನುಗಳ ಬದಲಾವಣೆಗಳು ನಿಮ್ಮ ಸ್ತನಗಳು ಹೆಚ್ಚು ಕೋಮಲ, ಊದಿಕೊಂಡಂತೆ ಅಥವಾ ನೋಯುತ್ತಿರುವಂತೆ ಮಾಡಬಹುದು. ಈ ಲಕ್ಷಣ ಸಾಮಾನ್ಯವಾಗಿ ಆರಂಭಿಕ ಗರ್ಭಧಾರಣೆಯನ್ನು ಬೆಂಬಲಿಸುವ ಪ್ರೊಜೆಸ್ಟೆರಾನ್ನ ಹೆಚ್ಚಳದಿಂದ ಕಂಡುಬರುತ್ತೆ. ನೆಕ್ಸ್ಟ್ ಲಕ್ಷಣ ಅತಿಯಾದ ಆಯಾಸ. ಗರ್ಭಧಾರಣೆಯ ಆರಂಭಿಕ ಹಂತದ ಸಾಮಾನ್ಯ ಲಕ್ಷಣವಾಗಿರುತ್ತೆ. ಇದರಲ್ಲಿ ನಿಮ್ಮ ದೇಹವು ಹೊಸದಾಗಿ ರೂಪುಗೊಳ್ಳುವ ಜೀವವನ್ನು ಬೆಂಬಲಿಸಲು ತುಂಬ ಶ್ರಮಿಸುತ್ತದೆ. ಭ್ರೂಣ ವರ್ಗಾವಣೆಯ ನಂತರ ಪ್ರೊಜೆಸ್ಟೆರಾನ್ನ ಉಲ್ಬಣವು ನಿಮಗೆ ನಿದ್ರೆ ಮತ್ತು ದಣಿವನ್ನುಂಟು ಮಾಡುತ್ತೆ. ನೀವು ಹೆಚ್ಚು ನಿದ್ರೆ ಮಾಡಬೇಕಾದರೆ ಅಥವಾ ಸಾಮಾನ್ಯವಾಗಿ ದಣಿದಿದ್ದರೆ ಅದು ಸಕಾರಾತ್ಮಕ ಸಂಕೇತವಾಗಿರಬಹುದು, ಅಂದರೆ ನಿಮಗೆ IVF ಸಕ್ಸಸ್ ಆಗಿದೆ ಅಂತೇಳಿ ಸೂಚಿಸುತ್ತೆ. ನೆಕ್ಸ್ಟ್ ಲಕ್ಷಣ ವಾಕರಿಕೆ, ನಾಸಿಯಾ ಅಂತ ಹೇಳ್ತೀವಿ. ಬೆಳಿಗ್ಗೆ ಬೇನೆಯು ಸಾಮಾನ್ಯವಾಗಿ ಆರಂಭಿಕ ಗರ್ಭಧಾರಣೆಯ ನಂತರದ ಹಂತಗಳೊಂದಿಗೆ ಸಂಬಂಧಿಸಿರುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ, ವಾಂತಿ ಇರ್ಬೋದು ಅಥವಾ ವಾಕರಿಕೆ ಅಂತ ಹೇಳ್ತೀವಿ. ಎಲ್ಲರಿಗೆ ಮಾರ್ನಿಂಗ್ ಮಾತ್ರನೇ ಆಗೋದಿಲ್ಲ, ಕೆಲವರಿಗೆ ಬೇರೆ ಟೈಮಲ್ಲೂ ಆಗುತ್ತೆ. ಜಾಸ್ತಿಯಾಗಿ
ಬೆಳಗಿನ ಸಮಯದಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆದರೆ ಕೆಲವು ಮಹಿಳೆಯರು ಇಂಪ್ಲಾಂಟೇಷನ್ನ ನಂತರ ಸ್ವಲ್ಪ ವಾಕರಿಕೆ ಅನುಭವಿಸ್ತಾರೆ. HCG ಮಟ್ಟ, HCG ಎಂಬುದು ಗರ್ಭಧಾರಣೆಯ ಹಾರ್ಮೋನ್ ಆಗಿರುತ್ತೆ. ಇದು ಹೆಚ್ಚಾಗ್ತಿದ್ದಂಗೆ ಅವರಿಗೆ ವಾಕರಿಕೆಯ ಭಾವನೆಯನ್ನು ಉಂಟು ಮಾಡುತ್ತೆ. ಸೊ ನೀವು ಸ್ವಲ್ಪ ವಾಕರಿಕೆಯನ್ನು ಗಮನಿಸಿದರೆ, ವಿಶೇಷವಾಗಿ ನೀವು ಎಚ್ಚರವಾದಾಗ ಅಥವಾ ಕೆಲವು ಆಹಾರಗಳನ್ನು ವಾಸನೆ ಮಾಡಿದಾಗ, ಅಂದರೆ ಸ್ಮೆಲ್ ನೀವು ಮಾಡಿದಾಗ, ಅದು ಗರ್ಭಧಾರಣೆಯ ಆರಂಭಿಕ ಯಶಸ್ವಿನ ಸೂಚನೆಯನ್ನು ನೀಡಬಹುದು. ನೆಕ್ಸ್ಟ್ ಲಕ್ಷಣ ಮನಸ್ಥಿತಿ ಬದಲಾವಣೆಗಳು, ಮೂಡ್ ಚೇಂಜಸ್. ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗುವಂಥದ್ದು. IVFನಲ್ಲಿ 2 ವಾರಗಳ ಕಾಯುವಿಕೆಯ ಸಮಯದಲ್ಲಿ ಭಾವನೆಗಳು ಹೆಚ್ಚಾಗಿಯೇ ಹೆಚ್ಚಾಗ್ತವೆ. ಆದಾಗ್ಯೂ ಮನಸ್ಥಿತಿಯಲ್ಲಿನ ಬದಲಾವಣೆಗಳು ಗರ್ಭಧಾರಣೆಯ ಆರಂಭಿಕ ಚಿಹ್ನೆಗಳಾಗಿರಬಹುದು. ನೀವು ಅಸಾಧಾರಣವಾಗಿ ಭಾವನಾತ್ಮಕ, ಕಣ್ಣೀರು ಅಥವಾ ಸುಲಭವಾಗಿ ಕಿರಿಕಿರಿಯನ್ನು ಅನುಭವಿಸಬಹುದು. ಇದು ಗರ್ಭಧಾರಣೆಯ ಆರಂಭಿಕ ಹಂತಗಳಲ್ಲಿ ಹೆಚ್ಚಾಗುವ ಹಾರ್ಮೋನುಗಳ ಮಟ್ಟಗಳು, ವಿಶೇಷವಾಗಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಕಾರಣದಿಂದ ಸಂಭವಿಸಬಹುದು. ನೆಕ್ಸ್ಟ್ ಲಕ್ಷಣ ಆಗಾಗ್ಗೆ ಮೂತ್ರ ವಿಸರ್ಜನೆ, ಅಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು ನಿಮಗೆ. ನೀವು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಶೌಚಾಲಯಕ್ಕೆ ಹೋಗುತ್ತಿದ್ದರೆ ಅದು ಆರಂಭಿಕ ಗರ್ಭಧಾರಣೆಯ ಮತ್ತೊಂದು ಸಂಕೇತವಾಗಿರಬಹುದು. IVFನಲ್ಲಿ ಭ್ರೂಣ ಅಳವಡಿಸಿದ ನಂತರ, ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ ನಂತರ ನಿಮ್ಮ ದೇಹವು HCGಯನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಇದು ಮೂತ್ರಪಿಂಡಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಆಗಾಗ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತೆ. ನೆಕ್ಸ್ಟ್ ಲಕ್ಷಣ ವಾಸನೆಗಳಿಗೆ ಸೂಕ್ಷ್ಮತೆ, ಅಂದರೆ ನಿಮ್ಮ ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಅವರ ವಾಸನೆಯ ಪ್ರಜ್ಞೆ ತುಂಬ ತೀಕ್ಷ್ಣವಾಗುತ್ತದೆ ಎಂದು ಅನೇಕ ಮಹಿಳೆಯರು ವರದಿ ಮಾಡುತ್ತಾರೆ. ಈ ಹಿಂದೆ ನಿಮಗೆ ಇಷ್ಟವಾಗಿರುವಂಥ ಫುಡ್ ನಿಮಗೆ ಇಷ್ಟವಾಗದಿರುವಂಥದ್ದು, ಈ ರೀತಿ ಬದಲಾವಣೆ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಒಂದು ಫುಡ್ ಮಾಡಿದರೆ ತಕ್ಷಣ ನಿಮಗೆ ಸ್ಮೆಲ್ ಗೊತ್ತಾಗುವಂಥದ್ದು, ಅಂದರೆ ನಿಮಗೆ ವಾಸನೆಯ ಗ್ರಹಿಕೆಯ ಶಕ್ತಿ ಜಾಸ್ತಿ ಆಗತ್ತೆ. ಹೀಗೆ ಇನ್ನು ಅನೇಕ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗ್ಬೋದು, ಅಂದರೆ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ಆಗ್ಬೋದು. ಮತ್ತು ಎದೆಯುರಿ ಕಾಣಿಸ್ಕೊಳ್ಬೋದು, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು, ಮತ್ತು ತಲೆ ಸುತ್ತು, ವಿಪರೀತ ತಲೆನೋವು ಕಾಣಿಸ್ಕೊಳ್ಬೋದು, ಬೆನ್ನು ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಳ್ದೇ ಇರ್ಬೋದು. ಹಾಗಂತ ಹೇಳಿ ನಿಮಗೆ ಈ ಒಂದು IVF ಯಶಸ್ವಿ ಆಗಿಲ್ಲ ಅಂತೇಳಿ ಅರ್ಥ ಅಲ್ಲ. ಕೆಲವರಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಮತ್ತು ಕೆಲವರಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ದೇನೂ ಇರ್ಬೋದು. ಒಬ್ಬೊಬ್ಬರ ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ನೀವು IVF ಮಾಡಿದ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಾರ್ಮಲಾಗಿ ನಿಮ್ಮ ದಿನಗಳು ಹೋಗ್ತಿದ್ದು, 2 ವಾರಗಳ ಕಾಯುವಿಕೆಯ ನಂತರ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಕ್ಲಿಯರ್ ರಿಸಲ್ಟ್ ತೋರಿಸುತ್ತೆ. ನೀವು ಹೋಮ್ ಪ್ರೆಗ್ನೆನ್ಸಿ ಮಾಡಿದಾಗ ನೀವು ಪ್ರೆಗ್ನೆಂಟ್ ಇದ್ರೂ ಕೆಲವೊಮ್ಮೆ ನೀವು ಮಾಡುವ ಕೆಲವೊಂದು ಮಿಸ್ಟೇಕ್ಸ್ನಿಂದನೂ ಅಥವಾ ಆ ಒಂದು ಕಿಟ್ನಲ್ಲಿರುವಂತಹ ಕೆಲವೊಂದು ದೋಷದಿಂದನೂ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಇದಲ್ಲದೆ ನೀವು ಭ್ರೂಣ ವರ್ಗಾವಣೆಯಾದ ನಂತರ ನಿಮಗೇನಾದರೂ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ, ಅಥವಾ ತಲೆ ಸುತ್ತು ಬರ್ತಾ ಇದೆ, ಅಥವಾ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದೆ, ವಾಂತಿ ಆಗ್ತಾ ಇದೆ, ಅಥವಾ ಇಂಜೆಕ್ಷನ್ ಕೊಟ್ಟಿರುವಂತಹ ಜಾಗದಲ್ಲಿ ತುಂಬ ಇಚ್ಚಿಂಗ್ ಇರ್ಬೋದು, ಅಥವಾ ರೆಡ್ನೆಸ್, ಈ ರೀತಿಯ ಬದಲಾವಣೆ ಏನಾದರೂ ಇದ್ದರೆ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ವಿಚಾರಿಸಲೇಬೇಕಾಗತ್ತೆ. 2 ವಾರಗಳ ತನಕ ನೀವು ಕಾಯಲೇಬಾರ್ದು. ಯಾವಾಗ ಈ ಸಿಂಪ್ಟಮ್ಸ್ಗಳು ನಿಮಗೆ ತುಂಬಾ ಹಿಂಸೆ ಮಾಡ್ತಾ ಇದೆ ಅಥವಾ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅದೇ ದಿನ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ನೀವು ಪ್ರಯತ್ನಿಸಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ IVFನಲ್ಲಿ ಭ್ರೂಣ ವರ್ಗಾವಣೆಯಾದ ನಂತರ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳು ಯಾವುವು ಇರ್ತವೆ ಅನ್ನೋದನ್ನು ಡೀಟೇಲ್ಸ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.